ಭಾನುವಾರದ ಸೆಕೆಂಡ್ ಬ್ಲಾಗ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆ ಮಾಡೋಕ್ಕಾಗಲಿಲ್ಲ. ನಮ್ಮ ರಿಲೇಟಿಷನ್ದು ಕಾಗಪುರಚೋ ಇದರಲ್ಲಿ ದೇವಸ್ಥಾನದಲ್ಲಿ ಮದುವೆ ಇತ್ತು. ನೈಟ್ ಹೋದ್ವಿ. ವೆಂಕಟೇಶ್ವರ ಸ್ವಾಮಿಗೆ ಫಸ್ಟು ಕೈಯ ಮುಗಿದ್ಬಿಟ್ಟು, ಸ್ವಾಮಿ ನಮ್ಮಪ್ಪ ಒಳ್ಳೇದು ಮಾಡಪ್ಪ ನನ್ನಪ್ಪ ಅಂದ್ಬಿಟ್ಟು ಹೋಗಿ ನಾವು ಎಲ್ಲರೂ ಮಾತಾಡ್ಸ್ಕೊಂಡು ಆರಾಮಾಗಿ ಕುಂತ್ಕೊಂಡು ಇವೆನ್ಗಳಾಗ ಫಸ್ಟು ಎಲ್ಲ ಕುಂತ್ಕೊಂಡು ಎಲ್ಲ ನಮ್ಮ ಶಿಷ್ಯನ್ಗೆ ಆಗಲಿ ಇದ್ದೇ ಬತ್ತೈತೆ. ಸರಿ ಅಂದ್ಬಿಟ್ಟು ಸುಮ್ಮನೆ ನೈಟ್ ಜನ ಚೆನ್ನಾಗಿ ಸೇರಿದ್ರು. ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರೋದು ಅಂದರೆ ಒಂದು ಖುಷಿ. ಸರಿ ನನ್ನ ಮಗಳು ಸುಧಾ ಫ್ರೆಂಡ್ ಜೊತೆ ಹಾಯ್ ಮಾಡಿದ್ರು. ಫ್ರೆಂಡೆಲ್ಲ ಬಂದಿದ್ರು. ಹಾಯ್ ಅಂಕಲ್ ಅಂದರು. ಸರಿ ಕಮ್ಮ ಅಂದ್ಬಿಟ್ಟು ನಾನು ಮುಂದೆ ಹೋದೆ. ಸರಿ ನಮ್ಮ ಸಡ್ಕರ್ ನಿಂತಿರಲ್ಲ ನಮ್ಮ ಸಳಿ ಏನು ನಿದ್ದೆ ಕುಂತ್ಬಿಟ್ಟು ನೈಸ್ ಮಾಡಿದೆ. ಶಿಷ್ಯ ಕುಂತ್ಕೊಳ್ಳೋ ನಿನ್ನ ಸೆಲ್ಫಿ ತಗೋತೀನಿ ಅಂದ್ಬಿಟ್ಟು ಕುಣಿಸ್ದೆ. ಹೆಂಗೋ ನೈಸ್ ಮಾಡಿ ಕುಣಿಸ್ದೆ. ಒಂದು ಸೆಲ್ಫಿ ತಗೊಂಡೆ. ಅವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಕೂತಿರಲ್ಲ ಮಾತಾಡ್ತಾಯಿದ್ರು. ನಮ್ಮ ರಿಲೇಟಿವ್ಸ್ ನಮ್ಮ ಪಾಪಗೆ ಬರೀ ನಿದ್ದೆ ಬಂದುಬಿಟ್ಟಿತ್ತು. ಅವ್ನು ಮನೆಗೆ ಬರೋ ಕರ್ಕೋಬೇಕಿತ್ತು. ಸರಿ ಕರ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ಬಿಟ್ಕೊಂಡು ಅಂದ್ಬಿಟ್ಟು ಇದ್ದೆ. ಆವಾಗ ತುಂಬ ಕುಟುಂಬ ಸೇರಿದೆ. ಒಂದು ಖುಷಿ ಸಂತೋಷ. ನೈಟು ವಾತಾವರಣ. ನಮ್ಮ ಮನೆಯೊಳಗಡೆ ಬಾರಮ್ಮ ಒಂದು ಸೆಲ್ಫಿ ತಗೊಳ್ಳೋಣ ಅಂದೆ. ಆವಾಗ ಸರಿ ತಗೊಳ್ಳೋಣ ಅಂದ್ಬಿಟ್ಟು ತೆಗಿತೀನಿ ಇರೋ 1 ನಿಮಿಷ ಅಂದ್ಬಿಟ್ಟು ತೆಗೆದೆ. ನಮ್ಮ ಅತ್ತಿಗೆ ಬೇರೆ ಎಲ್ಲ ಇದ್ದರು. ನಿಮ್ಮ ಮಕ್ಕಳನ್ನು ಕರಿಯಮ್ಮ ಅಂದೆ. ನಮ್ಮ ಮಕ್ಕ ನೀವೇ ರೊಕ್ಕ ನೀವೇ ತಗೊಳ್ಳಿ ಅಂದರು. ಬನ್ನಿ ಪರವಾಗಿಲ್ಲ ಅಂದ್ಬಿಟ್ಟು ತಗೊಂಡ್ವಿ. ಹಾಗೆ ಒಂದು ಸೆಲ್ಫಿ ತಗೊಂಡ್ವಿ. ನೋಡಿ ಕಮ್ಮಟ ಚೆನ್ನಾಗಿ ಕಾಣ್ತಿದ್ದೆ ಜೋಡಿ. ಸೊ ಕ್ಯೂಟ್ ಫ್ಯಾಮಿಲಿ ನಮ್ಮದು. ಸರಿ ಅಂದ್ಬಿಟ್ಟು ನಾವು ಅಡುಗೆ ಮನೆ ಕಡೆ ಬಂದ್ವಿ. ಫಸ್ಟು ಭಟ್ರ ಹತ್ರ ಬಂದ್ವಿ. ನಮ್ಮ ಫ್ರೆಂಡ್ ಒಳಗಡೆ ಇದ್ದರು. ಇನ್ನೂ ಅಡುಗೆ ರೆಡಿ ಆಗಿಲ್ಲ. ಶಿಷ್ಯ ಆವಾಗಲೇ ಕುಂತಿದ್ದೀರ ಅಂದು ಬಾಣ ಮಾಡಿದ್ರೆ ಆಗೈತೆ. ಬಾಣ ನೀ ಕುಂತ್ಕೊ ಅಂದ. ಸರಿ ನೀ ಕುಂತ್ಕಪ್ಪ ಅಂದ್ಬಿಟ್ಟು ನಾನು ಭಟ್ರ ಹತ್ರ ವಿಚಾರಿಸ್ಕೊಂಬರಮ್ಮ ಅಂತ ಒಂದು ರೌಂಡ್ ಬಂದೆ. ರೌಂಡ್ ಹಾಕಮ್ಮ ಅಂತ. ಆಗ ನನ್ನ ದೋಸ್ತ ಹೇಳ್ತಾ ಇದ್ದ, ಅಣ್ಣ ಏನು ವೀಡಿಯೋ ಮಾಡ್ತಾಯಿದ್ದೀಯ ಅನ್ನ. ಏನಿಲ್ಲ ಕಣ್ಣೀರಪ್ಪ ನೀನು ನಿಲ್ಕು ಕರ್ಕೊಂಡ್ಬಿಡಲ್ಲ, ವೀಡಿಯೋ ಮಾಡ್ತೀನಿ ಅಷ್ಟೇ ಅಂದು. ಬೇಡಪ್ಪ ಅಂದ. ಸುಮ್ಮ ಕುಂತ್ಕೊಳ್ಳೋ ಶಿಷ್ಯ ಅಂದ್ಬಿಟ್ಟು ನಾನು ಬಂದೆ. ಅಡುಗೆ ಭಟ್ರ ಹತ್ರ ನೋಡ್ಕೊಂಡು ರೌಂಡ್ ಹಾಕ ಬರಮ್ಮ ಅಂದ್ಬಿಟ್ಟು ಈಚೆ ಕಡೆ ಬಂದೆ. ಭಟ್ರು ಎಲ್ಲ ಬಿಸಿ ರೆಡಿ ಮಾಡ್ತಾಯಿದ್ರು. ದೋಸೆ ಬಿಸಿ ಮಾಡ್ತಾಯಿದ್ರು. ಒಳ್ಳೆ ಫ್ರೆಶ್ಶು. ಹಾಗೆ ಒಬ್ಬಿಟ್ಟು ನೋಡಿ ಎಷ್ಟು ಫ್ರೆಶ್ ಆಗಿ ತರ್ತಾಯಿದ್ರು. ಸರಿ ಬಿಡಪ್ಪ ನಮಗೂ ಹೊಟ್ಟೆ ಹಸ್ತೈತೆ ಅಂದ್ಬಿಟ್ಟು ಟೈಮ್ ಆಗುತ್ತೆ. ನಮ್ಮ ಪಾಪ ಬರೀ ಮಲಗಿತ್ತಲ್ಲ ಅಂದ್ಬಿಟ್ಟು ನಾವು ಕೊಡ್ತಾಯಿದ್ದೇನೆ. ಎಷ್ಟು ಫಾಸ್ಟಾಗಿ ಕೊಡ್ತಾಯಿದ್ದಾನೆ. ಸಪ್ಲೈ ಮಾಡಿದ್ರು ಭಟ್ರುಗಳು. ಒಂದಾದ್ಮೇಲೆ ಒಂದು ಹಾಕೋ ಒಯ್ತಾಯಿದ್ರು. ಸರಿ ಅಣ್ಣ ಹಾಕೋ ಹೋಗ್ರಣ್ಣ ಅಂದ್ಬಿಟ್ಟು ನಾನು ಏನಣ್ಣ ವೀಡಿಯೋ ಮಾಡ್ತಾಯಿದ್ದೀಯ ಅಂದರೆ ಏನಿಲ್ಲ ಮಾಡಪ್ಪ ನೀನು ಬಡ್ಸಪ್ಪ ನೀನು ಏನಿಲ್ಲ ಕಣ ಅಂದೆ. ಸರಿ ಕಣಣ್ಣ ಅಂದ್ಬಿಟ್ಟು ಅವರೆಲ್ಲ ಬಡಿಸ್ತಾಯಿದ್ರು. ಸರಿ ನಮ್ಮ ಮನೆ ಒಳಗಡೆ ಸ್ವಲ್ಪ ಬೇಗ ಊಟ ಮಾಡಮ್ಮ, ಪಾಪ ಮಲಿಕತ್ತೈತೆ ಇವಾಗ ಮಲಿಸ್ಬಿಡಮ್ಮ ಅಂದ್ಬಿಟ್ಟು ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ಬಿಟ್ಟು ಬಂದು ಒಂದು 10 ನಿಮಿಷ ಹೊರಗಡೆ ಕುಂತ್ಕೊಂಡ್ವಿ. ಸರಿ ಮುಗಿ ಕೊಟ್ಬಿಟ್ಟು ಹೋಗಮ್ಮ ಬಾರಿ ಮಾತಾಡ್ಸ್ಕೊಂಡು ಬಂದ್ವಿ. ಆವಾಗ ಹೋದ್ವಿ ಮದುವೆಗಣ ಹತ್ರ. ಒಂದು ವೀಡಿಯೋ ಮಾಡಪ್ಪ ಅಂತ ಹೇಳಿದೆ, ಮಾಡಿದೆ. ಲಾಸ್ಟಲ್ಲಿ ವಿಶ್ ಮಾಡ್ಬಿಟ್ಟು ಬಂದೆ. ಇದು ನೈಟ್ ವೀಡಿಯೋ ಆಗಿರುತ್ತೆ.